ನಾರ್ಮಲ್ ಆಗಿ ಸಂಡೇ ಎಪಿಸೋಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ, ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಪ್ ಯಾರು ಗೆಲ್ತಾರೆ, ಕಪ್ ಯಾರು ಗೆಲ್ಲಲ್ಲ, ಕಪ್ ಯಾರು ಗೆಲ್ಬಹುದು ಅನ್ನೋ ಡಿಸ್ಕಷನ್ ಮೇಜರ್ ಆಗಿ ನಡೀತು. ಇವತ್ತಿನ ಪ್ರೋಮೋದಲ್ಲಿ ಟ್ರೋಲ್ಸ್ ಇನ್ ಬಗ್ಗೆ ಬಂದಾಗ ಸೂಪರ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಅನ್ಕೊಂಡೆ. ಆ ಟ್ರೋಲ್ಸ್ ಅಲ್ಲಿ ಏನೂ ಇರಲಿಲ್ಲ. ಮ್ಯಾಕ್ಸಿಮಮ್ ಚೈತ್ರಕ್ಕನ್ ಟಾರ್ಗೆಟ್ ಮಾಡ್ಕೊಂಡು ನಗ್ಸಕ್ ಟ್ರೈ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರೆ ಎಂತೆಂತ ಟ್ರೋಲ್ ಸಿಗ್ತವೆ. ಈ ಬಿಗ್ ಬಾಸ್ ಟೀಮ್ ಇವು ಬಿಟ್ರೆ ಬೇರೆ ಟ್ರೋಲ್ಸೇ ಸಿಗ್ಲಿಲ್ವಾ ಅನ್ನಿಸ್ತು ನನಗೆ. ಆಮೇಲೆ ತಿನ್ನೋ ಐಟಮ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಟೇಸ್ಟ್ ನೋಡಿ ಹೇಳ್ಬೇಕು. ಇದಂತೂ ಫ್ಲಾಪ್ ಶೋ ಆಗಿತ್ತು. ಆಮೇಲೆ ಈ ಟಾಸ್ಕ್ ಅಲ್ಲಿ ಒಂದು ಹೈಲೈಟ್ ನಡೀತು ಗೊತ್ತಾ, ಏನು ಅಂದ್ರೆ ರಾಜ ಮತ್ತೆ ರಾಜನ್ ತಂಗಿ ಯುವರಾಣಿ ಜೋಡಿಯಾಗಾಡಿದ್ದು. ಸೊ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದ್ರೆ ಇವತ್ತು ಏನು ಇರಲೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಫ್ರೆಶ್ ಕಲೆಕ್ಷನ್ಸ್ ಲೋಡ್ ಆಗಿದೆ. ವಿಂಟರ್ ಸೇಲ್ ಮುಗಿಯೋಕ್ಕಿಂತ ಮೊದಲೇ ಬೈ ಮಾಡ್ಕೊಳ್ಳಿ. ಇನ್ನು ಯಾರು ಜೋಕರು, ಯಾರು ಕಾಂಪಿಟೇಟರು, ಯಾರು ಡೇಂಜರು, ಆಮೇಲೆ ನಿಮ್ಮನ್ ಬಿಟ್ರೆ ಯಾರು ಗೆಲ್ಲಲ್ಲ, ಯಾರು ಗೆಲ್ಬಹುದು, ಇದೇ ಡಿಸ್ಕಷನ್ ನಡೀತು. ಈ ಡಿಸ್ಕಷನ್ ಯಾವುದು ನಾಮಿನೇಷನ್ ಕೊಡೋ ರೀಸನು, ಕಳಪೆ ಉತ್ತಮ ಕೊಡೋ ರೀಸನು ಇದೇ ತರನೇ ಇತ್ತು ಹೊರತು ಡಿಫ್ರೆಂಟ್ ಆಗಿ ಏನು ಇರಲಿಲ್ಲ. ಸೊ ಆಬ್ವಿಯಸ್ಲಿ ಚೈತ್ರಕ್ಕನ್ ಎಲ್ಲರೂ ಜೋಕರ್ನ ಮಾಡಿದ್ರು, ಕಪ್ ಗೆಲ್ಲಲ್ಲ ಅಂತಾನು ಹೇಳಿದ್ರು. ಅವ್ರಿಗೆ ಬೇಕಾಗಿರೋರ್ನ ಡೇಂಜರ್ ಝೋನ್ ಅಲ್ಲಿ ಹಾಕಿದ್ರು, ಕಾಂಪಿಟೇಟರ್ ಝೋನ್ ಅಲ್ಲಿ ಹಾಕಿದ್ರು. ಸೊ ಅವ್ರನ್ನೇ ಕಪ್ ಗೆಲ್ತಾರೆ ಅಂತಾನು ಹೇಳಿದ್ರು. ಡಿಫ್ರೆಂಟ್ ಆಗಿ ಗೇಮ್ ಆಡಿಸ್ತಾ ಇದಾರೆ ಇವರು, ಬಟ್ ಒಪಿನಿಯನ್ ಸೇಮ್ ಬರ್ತಾ ಇದೆ. ತುಂಬಾ ರುಟೀನ್ ಅನ್ನಿಸ್ತಾ ಇದೆ. ನನಗಂತೂ ಏನು ಮಜಾನೇ ಕೊಡ್ಲಿಲ್ಲ ಈ ಸೆಗ್ಮೆಂಟ್. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಬರೀರಿ. ತುಂಬಾ ಕಲೆಕ್ಷನ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟ್ ನೋಡಿ. ಇನ್ನು ಇದು ಬಿಟ್ಟು ಮನೆಯವರೆಲ್ಲ ಬಂದಾಗ ಯಾರು ಏನ್ ಅನ್ಕೊಂಡ್ರಿ, ಯಾರಿಗೆ ಬೈತಾರೆ ಅನ್ಕೊಂಡ್ರಿ, ಯಾರು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅನ್ಕೊಂಡ್ರಿ, ಚೆನ್ನಾಗಿ ಮಾತಾಡ್ತಾರೆ ಅನ್ಕೊಂಡ್ರಿ ಅಂತ ಕೇಳಿದ್ದು ಚೆನ್ನಾಗಿತ್ತು. ನನಗೆ ಒಂದ್ ರೇಂಜಿಗೆ ಈ ಸೆಗ್ಮೆಂಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಫ್ಯಾಮಿಲಿ ಮುಂದೆ ನೀವೇನಾದ್ರು ನಾಮಿನೇಷನ್ ಮಾಡಿ ಅಂತ ಹೇಳಿದ್ರೆ ಯಾರ್ಯಾರು ನಾಮಿನೇಟ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ಇದು ನನ್ಗೇನಂತ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ, ಯಾಕಂದ್ರೆ ಅದೇ ನಿಜವಾದ ನಾಮಿನೇಷನ್ ಅಲ್ವಲ್ಲ. ಯಾರ ಹೆಸರು ತಗೊಂಡ್ರು ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಹೇಳಿದ್ರು. ಇನ್ನು ಎಪಿಸೋಡ್ ಎಲ್ಲ ಮುಗಿದ್ಮೇಲೆ ಭವ್ಯ ತ್ರಿವಿಕ್ರಮ್ ಸ್ವಲ್ಪ ಮಾತಾಡ್ಕೋತಾ ಇದ್ರು. ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ಅದ್ರಲ್ಲಿ ತ್ರಿವಿಕ್ರಮ್ ಕ್ಲಾರಿಟಿ ಇದೆ, ಭವ್ಯ ಸ್ವಲ್ಪ ಎಮೋಷನಲ್ ಆಗ್ತಾ ಇದಾರೆ, ತಗೊಳಕ್ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಲಕ್ಸುರಿ ಪ್ರಾಡಕ್ಟ್ಸ್ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಡಿಸ್ಕೌಂಟ್ ಪೇಜ್ ಅಲ್ಲಿ ಬ್ರೌಸ್ ಮಾಡಿ ನಿಮ್ಗೆ ಇಷ್ಟ ಬಂದಿರೋದನ್ನ ಬೈ ಮಾಡಿ. ಓವರ್ ಆಲ್ ಇವತ್ತಿನ ಎಪಿಸೋಡ್ ತುಂಬಾ ಸಪ್ಪಗಿತ್ತು, ಏನೋ ಸ್ವಲ್ಪನೂ ಮಜಾ ಬರಲಿಲ್ಲ ನನಗೆ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಸೊ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.